ಹಾಯ್ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವಿಡಿಯೋ ಏನು ಸ್ಪೆಷಲ್ ಅಪ್ಪ ಅಂತ ಅಂದರೆ ನೋಡೋಣ. ಇದು ಶಾಪ್ ನೇಮ್ ಶ್ರೀರಂಗ್ ಶಾಪ್ ಸಿಕ್ತು. ಲೈಕ್ ನನ್ನ ಮಾಡ್ಲಿಂಗ್ ಸೆಲೆಕ್ಷನ್ ಆಗಿರೋ ಕಾರಣದಿಂದ ಬಟ್ಟೆ ತೊಗೊಳ್ಳೋದು, ಕಾಸ್ಟ್ಯೂಮ್ ತೊಗೊಳ್ಳೋದು ಮತ್ತು ಜ್ಯುವೆಲರಿ ಶಾಪ್ ಮಾಡೋದು ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡೋಕ್ಕೆ ರೆಂಟ್ ಹೌಸಿಗೆ ಹೋಗ್ತಾಯಿದ್ದೀನಿ ಮತ್ತು ಜ್ಯುವೆಲರೀಸ್ ತೊಗೊಳ್ಳೋದಕ್ಕೆ ಚಿಕ್ಕಪೇಟೆಗೆ ಹೋಗ್ತಾಯಿದ್ದೀನಿ. ಓನಾಗಿ ಪರ್ಚೇಸ್ ಮಾಡ್ತಿದ್ದೀನಿ ಜ್ಯುವೆಲರೀಸು. ಇನ್ನು ಮಿಕ್ಕಿದೆಲ್ಲ ರೆಂಟಿಗೆ ತೊಗೊತಾ ಇದ್ದೀನಿ. ಸೊ ಹೇಗಿರುತ್ತೆ ಇವತ್ತಿನ ದಿನ ಶಾಪಿಂಗ್ ಹೇಗಿರುತ್ತೆ ಅನ್ನೋದೇ ಈ ವಿಡಿಯೋ. ಆಟೋ ಹತ್ಕೊಳ್ಳೋಣ ಅಂತ ಈಚೆ ಬಂದೆ. ನೋಡಿದ್ರೆ ಇಲ್ಲಿ ಬೋರ್ವೆಲ್ ತೆಗೆಸಿದ್ರು ಮನೆ ಹತ್ರ. ಬೋರ್ವೆಲ್ಲಲ್ಲಿ ನೀರು ಬರೋದನ್ನ ನೋಡಿ ಸಖತ್ ಖುಷಿಪಟ್ಟು ಎಲ್ಲ ಡ್ಯಾನ್ಸ್ ಮಾಡ್ತಿದ್ರು. ಸುಮಾರು ಹೊತ್ತಿಂದ ಬೋರ್ವೆಲ್ಲಲ್ಲಿ ನೀರು ತೆಗಿತಾಯಿದ್ರು, ನೀರೇ ಸಿಗ್ತಾ ಇರಲಿಲ್ಲ. ಕೊನೆಗೆ ಸಿಕ್ತು ಅಂದ್ಬಿಟ್ಟು ಎಲ್ಲ ಡ್ಯಾನ್ಸ್ ಆಡ್ತಾಯಿದ್ರು. ಅಲ್ಲ ಕಾಮಿಡಿ ಏನು ಅಂದರೆ, ಇದ್ದಾಗ ಬೇಕಾದಾಗ ನೀರು ಖರ್ಚು ಮಾಡಿಬಿಟ್ವಿ ನಾವು. ಇವಾಗಿಲ್ಲ ಅಂದಾಗ ಎಷ್ಟು ಪರದಾಡ್ತಾ ಇದ್ದೀವಲ್ವ. ಬ್ಯಾಂಗ್ಳೂರಲ್ಲಂತೂ ಹೆವಿ ಬಿಸಿಲು, ನೀರಿಗೆ ಎಲ್ಲರಿಗೂ ಪರದಾಟ ಆಗಿಬಿಟ್ಟಿದೆ. ನಿಮ್ಮ ಮನೆ ಹತ್ರ, ನಿಮ್ಮ ಏರಿಯಾದಲ್ಲಿ ಹೇಗಿದೆ ವಾಟರ್ ಸಿಚುಯೇಷನ್ ಅಂತ ಕಮೆಂಟ್ ಮಾಡಿ. ಸೊ ಇವಾಗ ಆಟೋ ಹತ್ಕೊಂಡು ನಾಗರಬಾವಿಗೆ ಹೋಗ್ತಾಯಿದ್ದೀನಿ. ನಾಗರಬಾವಿಗೆ ಯಾಕಪ್ಪ ಅಂದರೆ ರೆಂಟ್ ಯುವರ್ ಲುಕ್ ಬೈ ಚಂದನ್ ಗೌಡ ಅಂತ ಅವ್ರದ್ದು ಪೇಜ್ ಇತ್ತು. ಅವ್ರಿಗೆ ಕಾಲ್ ಮಾಡಿ ಗೌನ್ನ ಸೆಲೆಕ್ಟ್ ಮಾಡಿ ಇವಾಗ ಅದನ್ನು ತೊಗೊಂಬರೋದಕ್ಕೆ ಹೋಗ್ತಾಯಿದ್ದೀನಿ. ನ್ಯಾಷನಲ್ ಕಾಸ್ಟ್ಯೂಮ್ ಬಂದು ಬೇರೆ ಕಡೆ ತೊಗೋತೀನಿ. ಎರಡೂ ರೆಂಟೇ ಮಾಡ್ತಾ ಇರೋದು. ಸೊ ಎರಡೂ ಇನ್ಫಾರ್ಮೇಷನು ವೀಡಿಯೋದಲ್ಲಿ ಹಾಕಿರ್ತೀನಿ ಹೇಗಿದೆ ಅಲ್ಲಿ. ಸೊ ನೀವು ಎಲ್ಲಿ ತೊಗೋಬೋದು ಏನು ಅಂತ ನೋಡಿ. ನನ್ನ ಮುಖದಲ್ಲಿ ಪಿಂಪಲ್ ಆಗಿಬಿಟ್ಟಿದೆ. ಈವೆಂಟ್ ಟೈಮ್ಗಳೆಲ್ಲ ಈ ಥರ ಆಗುತ್ತೆ. ಎಲ್ಲ ಹೆಣ್ಮಕ್ಳು ಗೋಳೆ ಎಷ್ಟು. ಸೊ ರೆಂಟ್ ಹೌಸಿಗೆ ರೀಚ್ ಆದೆ ಫೈನಲಿ. ಇವ್ರದ್ದು ರೆಂಟಲ್ ಶಾಪ್ ಬಂದು ನಾಗರಬಾವಿಲಿ ಲೊಕೇಟ್ ಆಗಿರೋದು. ಇನ್ಸ್ಟಾಗ್ರಾಮಲ್ಲಿ ಇವ್ರದ್ದು ಪೇಜ್ ಕೂಡ ಇದೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ಫ್ಲೋರು ಫುಲ್ ಕಾಸ್ಟ್ಯೂಮ್ಸ್ ಇರುತ್ತೆ. ಬ್ರೈಡಲ್ ವೇರಿಂದ ಹಿಡಿದು ಪ್ರೀ ವೆಡ್ಡಿಂಗ್ ಶೂಟ್ವರೆಗೂ ಎಲ್ಲ ಕಾಸ್ಟ್ಯೂಮು ಅವರಲ್ಲಿ ಸಿಗುತ್ತೆ. ಮೆನ್ಸ್ಗೂ ಆಗಲಿ ವುಮೆನ್ಸ್ಗೂ ಆಗಲಿ ಎಲ್ಲರಿಗೂ ಸಿಗುತ್ತೆ. ಆ್ಯಂಡ್ ತುಂಬ ಒಳ್ಳೆ ಕಲೆಕ್ಷನ್ಸ್ ಇತ್ತು. ನಾನಂತೂ ಒಂದು ಗೌನ್ ಸೆಲೆಕ್ಟ್ ಮಾಡಿದೆ. ನೆಕ್ಸ್ಟು ನಾನು ಹೋಗಿದ್ದು ಕ್ಲಾಸಿ ರೆಂಟ್ ಹೌಸು. ಇಲ್ಲಿ ಬಂದು ನಾನು ನ್ಯಾಷನಲ್ ಕಾಸ್ಟ್ಯೂಮ್ ಪರ್ಚೇಸ್ ಮಾಡಿದೆ. ದೇವಿ ಔಟ್ಫಿಟ್ ಆಗ್ತಿದೆ. ಸೊ ದೇವಿ ಕಾಸ್ಟ್ಯೂಮ್ ಪರ್ಚೇಸ್ ಮಾಡಿದೆ. ಅಲ್ಲಿಗಿಂತ ನನಗೆ ಇಲ್ಲಿ ತುಂಬ ಇಷ್ಟ ಆಯಿತು. ಪರ್ಸ್ನಲಿ ನಾನು ಹೇಳ್ತಾ ಇರೋದು ಇಷ್ಟ ಆಯಿತು ಅಂತ. ನೀವು ಎರಡೂ ವಿಸಿಟ್ ಮಾಡ್ಬೋದು. ಎರಡೂ ತುಂಬ ಚೆನ್ನಾಗಿದೆ. ನನಗೆ ಇಲ್ಲಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಸಿಕ್ತು. ಜಾಸ್ತಿ ಕಲೆಕ್ಷನ್ಸ್ ನೋಡೋಕ್ಕೆ ಸಿಕ್ತು. ಅದಕ್ಕೆ ನಾನು ಇದನ್ನು ಸ್ವಲ್ಪ ಜಾಸ್ತಿ ರೆಕಮೆಂಡ್ ಮಾಡ್ತೀನಿ. ಈ ಕ್ಲಾಸಿ ರೆಂಟ್ ಹೌಸ್ ಬಂದುಬಿಟ್ಟು ಬಸವೇಶ್ವರ ನಗರದಲ್ಲಿ ಲೊಕೇಟ್ ಆಗಿರೋದು. ಆ್ಯಂಡ್ ನೀವು ನೋಡ್ಬೋದು ಬ್ಲೌಸ್ ಎಲ್ಲ ತುಂಬ ನೀಟಾಗಿ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಯಾವುದೂ ರೆಂಟಲ್ಲಿಗೆ ತೊಗೋತಿದ್ದೀವಿ ಅಂತ ಫೀಲೇ ಬರೋಲ್ಲ. ಎಲ್ಲ ಹೊಸ ಥರನೇ ಫೀಲಿಂಗ್ ಆಗುತ್ತೆ. ಆ್ಯಂಡ್ ಇಲ್ಲಿ ಡ್ರೈ ಕ್ಲೀನಿಂಗ್ ಮಾಡಿಕೊಡ್ತಾರೆ ಬಿಫೋರ್ ನಿಮಗೆ ಕೊಡಬೇಕಾದ್ರೆ. ಆ್ಯಂಡ್ ನೀವು ಕಸ್ಟಮೈಸ್ ಕೂಡ ಮಾಡಿಸ್ಕೊಬೋದು. ಆ್ಯಂಡ್ ನಿಮ್ಮ ಅಳತೆಗೆ ಸ್ಟಿಚ್ ಕೂಡ ಇವರೇ ಮಾಡಿಕೊಡ್ತಾರೆ. ಆ್ಯಂಡ್ ಪ್ರೈಸ್ ರೇಂಜ್ ಹೇಳೋದು ಹೋದರೆ ನನಗೆ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಬಟ್ ನೀವು ನೋಡಿ ಹೇಗೆ ಅನ್ನಿಸುತ್ತೆ ಅಂತ. ನಿಮಗೇನಾದರೂ ರೆಂಟಿಗೆ ಬಟ್ಟೆನ ತೊಗೊಬೇಕು ಅಂತಿದ್ರೆ ಇವೆರಡು ರೆಂಟಲ್ ಶಾಪ್ ನಾನು ಮಸ್ಟ್ ರೆಕಮೆಂಡ್ ಅಂತಲೇ ಹೇಳ್ತೀನಿ. ಎರಡರಲ್ಲೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನನಗೆ ಪಿಂಕ್ ಲೈಕ್ ಇದು ಬಾಡಿಕಾನ್ ಡ್ರೆಸ್ಸು ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಸೊ ಬಾಡಿಕಾನ್ ಡ್ರೆಸ್ಸು ಇದೆ. ಆ್ಯಂಡ್ ಪ್ರೀ ವೆಡ್ಡಿಂಗ್ ಶೂಟ್ಸ್ಗೂ ಇದೆ. ಮೆಟರ್ನಿಟಿ ಶೂಟ್ಸ್ಗೂ ಒಳ್ಳೊಳ್ಳೆ ಗೌನ್ ಕಲೆಕ್ಷನ್ಸ್ ಇದೆ ಇಲ್ಲಿ. ನಾನಂತೂ ಇದನ್ನು ತುಂಬ ರೆಕಮೆಂಡ್ ಮಾಡ್ತೀನಿ, ನೀವೇನಾರು ರೆಂಟಲ್ ಕಾಸ್ಟ್ಯೂಮ್ ಬೈ ಮಾಡಬೇಕು ಅಂತಿದ್ರೆ. ಸೊ ನೆಕ್ಸ್ಟು ಇದಾದಮೇಲೆ ನಾನು ಹೋಗಿದ್ದು ಚಿಕ್ಕಪೇಟೆಗೆ. ನಾನು ಆಗಲೇ ಹೇಳ್ದಂಗೆ ಜ್ಯುವೆಲರೀಸ್ ತೊಗೊಬೇಕಾಗಿತ್ತು. ಆ ಕಾರಣಕ್ಕೆ ನಾನು ಚಿಕ್ಕಪೇಟೆಗೆ ಬಂದೆ. ಮಲ್ಲೇಶ್ವರಮಲ್ಲಿ ಆಲ್ರೆಡಿ ರೆಂಟಲ್ ಜ್ಯುವೆಲರೀಸ್ ನೋಡಿದ್ದೆ. ಬಟ್ 5,000 ಕೊಟ್ಟು 5,000 ಅಡ್ವಾನ್ಸು ಕೊಟ್ಟು 10,000 ಖರ್ಚು ಮಾಡೋ ಅಷ್ಟು ಇರಲಿಲ್ಲ. ಆ ಕಾರಣಕ್ಕೆ ಓನಾಗೆ ತೊಗೊಂಬಿಡೋಣ, ನಾರ್ಮಲ್ ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಬಂದೆ. ಇಲ್ಲಿ ಬ್ರೈಡಲ್ ಕಲೆಕ್ಷನ್ಸೇ ತೊಗೊತೀನಿ. ಯಾಕಂದರೆ ನಾನು ಹಾಕ್ತಾ ಇರೋದು ದೇವಿ ಕಾಸ್ಟ್ಯೂಮ್ ಆಗಿರೋದ್ರಿಂದ ಪ್ರತಿಯೊಂದು ಬೇಕು. ತೋಳ್ಬಂದಿಯಿಂದ ಹಿಡ್ದು ಬೈತಲೆ ಬಟ್ಟವರೆಗೂ ಎಲ್ಲನೂ ತೊಗೊತೀನಿ. ಆದರೆ ಎಲ್ಲ ಒಂದೇ ಕಡೆ ತೊಗೊಳೋದಾ ಏನು ನೋಡಬೇಕು. ಸೊ ಇಲ್ಲಿ ರೋಡಲ್ಲೆಲ್ಲ ಒಳ್ಳೆ ಜ್ಯುವೆಲರೀಸ್ ಹಾಕಿದ್ರು, ಕಲೆಕ್ಷನ್ಸ್ ಇತ್ತು. ಬಟ್ ಎಲ್ಲೋ ಒಂದು ಕಡೆ ನನಗೆ ಆ ಕ್ವಾಲಿಟಿ ಸಿಗ್ತಾ ಇರಲಿಲ್ಲ. ಆ್ಯಂಡ್ ಪ್ರೈಸ್ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ನಾನು ಹುಡ್ಕೊಂಡು ಹೊರಟೆ ಎಲ್ಲಿ ತೊಗೊಳ್ಳೋದು ಏನು ಮಾಡೋದು ಅಂತ. ಸೊ ನನಗೆ ಆವಾಗ ಸಿಕ್ಕಿದ್ದೆ ಶ್ರೀ ರಂಗೋಲಿ ಜ್ಯುವೆಲ್ಸ್ ಅಂತ. ಸೊ ಇಲ್ಲಿ ನನಗೆ ಈಚೆ ಡಿಸ್ಪ್ಲೇ ತುಂಬ ಇಷ್ಟ ಆಯಿತು. ಆ ಕಾರಣದಿಂದ ಒಳಗಡೆ ಸ್ಟೆಪ್ ಇನ್ ಆದೆ. ಒಳಗಡೆ ಹೋಗ್ತಿದ್ದಂಗೆ ನನಗೆ ಡಾಬ್ ಆಗಲಿ ಮತ್ತು ಹೇರ್ ಆಕ್ಸೆಸರೀಸ್ ಆಗಲಿ ತುಂಬ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ನೋಡ್ತಾ ನಿಂತೆ. ಅಲ್ಲಿ ವಾಲೆಗಳು ಕೂಡ ತುಂಬ ಚೆನ್ನಾಗಿತ್ತು. ಬ್ರೈಡಲ್ ಕಲೆಕ್ಷನ್ಸು ತುಂಬ ಇಷ್ಟ ಆಯಿತು. ಸೊ ನಾನು ಅವ್ರ ಹತ್ರ ಮಾತಾಡಿ ಒಂದು 3-4 ಕಲೆಕ್ಷನ್ಸ್ ಅವ್ರ ಹತ್ರ ಬೇರೆ ಅಂಗಡಿಯಿಂದ ತರಿಸ್ಕೊಂಡೆ. ನಾನು ಅಂದ್ಕೊಂಡಿದ್ದ ಥರನೇ ಡಿಸೈನ್ಸ್ ಅಲ್ಲಿ ಇತ್ತು.
ಇವ್ರ ಹತ್ರ ತುಂಬ ಕಲೆಕ್ಷನ್ಸ್ ಇದೆ ಇಲ್ಲೇ, ಬಟ್ ಅವ್ರದ್ದು ಇನ್ನೊಂದು ಶಾಪ್ ಕೂಡ ಇದೆ, ಅಲ್ಲಿ ನಾವು ಕಲೆಕ್ಷನ್ಸ್ ತರಿಸ್ಕೊಬೋದು. ಆ್ಯಂಡ್ ಅವರು ಫೋಟೋಸ್ ತೋರಿಸ್ತಾರೆ, ನಮ್ಗೆ ಅಲ್ಲಿ ಯಾವ್ದಾದ್ರು ಕಲೆಕ್ಷನ್ಸ್ ಇಷ್ಟ ಆದರೆ ನಾವು ಅಲ್ಲೂ ತರಿಸ್ಕೊಬೋದು. ಅಥವಾ ನಮಗೆ ಯಾವ್ದಾದ್ರು ಈ ಥರ ಬೇಕು, ಈ ಕಲೆಕ್ಷನ್ಸ್ ಬೇಕು ಅಂತ ಅವ್ರು ಕೇಳಿದ್ರೆ ಆ ಥರನೂ ತರಿಸ್ಕೊಡ್ತಾರೆ. ಇಲ್ಲಿ ಬ್ಯಾಂಗಲ್ಸೇ ಆಗಲಿ, ನೆಕ್ ಚೈನ್ಸೇ ಆಗಲಿ ಅಥವಾ ಇಯರಿಂಗ್ಸೇ ಆಗಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ತುಂಬ ಕಲೆಕ್ಷನ್ಸ್ ನೋಡೋಕ್ಕೆ ಸಿಕ್ತು ನನಗೆ. ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಏರ್ ಎಕ್ಸೆಸರೀಸ್. ಇದು ಆ್ಯಕ್ಚುಲಿ ಟ್ರೆಂಡಿಂಗಲ್ಲಿದೆ. ಇನ್ನು ನೆಕ್ಸ್ಟ್ ಹೋಗೋದಾದರೆ ಸಿಲ್ವರ್ ಜ್ಯುವೆಲರೀಸ್. ಇದನ್ನು ರಿಸೆಪ್ಷನ್ನಲ್ಲಿ ವೇರ್ ಮಾಡ್ತೀವಲ್ವ, ಇದನ್ನು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಅವ್ರ ಹತ್ರ ಬೇಕಾದಷ್ಟು ಕಲೆಕ್ಷನ್ಸ್ ಇದೆ. ಆ್ಯಂಡ್ ನಿಮಗೆ ಯಾವ ಥರ ಬೇಕು ಅದನ್ನು ಅವ್ರು ಸೆಲೆಕ್ಟ್ ಮಾಡ್ತಾರೆ. ಬ್ರೈಡಲ್ ಬೇಕಾ ಬ್ರೈಡಲ್ ಸಿಗುತ್ತೆ, ಬ್ರೈಡಲ್ ಫುಲ್ ಸೆಟ್ ಇರುತ್ತಾ? ಚೀಪ್ ಆ್ಯಂಡ್ ರೇಟಲ್ಲಿ ಸಿಗುತ್ತೆ ಮೇಡಮ್ ಎಲ್ಲ. ಓಕೆ, ಹಿಂಗೆ ನೋಡಿ ಇಲ್ಲ ರೇಟ್ ಮೇಲೆ 10% ಡಿಸ್ಕೌಂಟ್. ಹೌದಾ? ಎಲ್ಲ ಅಫೋರ್ಡಬಲ್ ರೇಂಜಲ್ಲೇ ಇದೆ. ಆ್ಯಂಡ್ ತುಂಬ ಕಲೆಕ್ಷನ್ಸ್ ಇದೆ. ಇವ್ರದ್ದು ಬೇರೆ ಶಾಪ್ ಕೂಡ ಇದೆ ಅಲ್ಲ ನಿಮ್ಮದು? ಇನ್ನೊಂದು ಬೇರೆ ಶಾಪ್ ಹೋಲ್ಸೇಲ್ ಬೇಕಾ ಹೋಲ್ಸೇಲ್ ಸಿಗುತ್ತೆ, ಎಲ್ಲ ಸಿಂಗಲ್ ಪೀಸ್ 1200. ಓಕೆ, ಎಲ್ಲ ವ್ಯಾರಂಟಿ ಗ್ಯಾರಂಟಿ ಎಲ್ಲ ಎಲ್ಲ 6 ಮಂತ್ ಗ್ಯಾರಂಟಿ ಇರೋದು, ಅದನ್ನ ಮೇಲೆ ಡಿಫ್ರೆಂಟ್. ಓಕೆ, ಬ್ಯಾಂಗಲ್ಸಲ್ಲೆಲ್ಲ ಪ್ರೀಮಿಯಂ ಕಲೆಕ್ಷನ್ಸ್ ಇದೆ, ಎಲ್ಲ ಅಫೋರ್ಡಬಲ್ ರೇಟೇ ಇದೆ ಅಲ್ಲ? 1600. ಓಕೆ, ನ್ಯಾಷನಲ್ ಕಾಸ್ಟ್ಯೂಮ್ ಸೆಲೆಕ್ಟ್ ಆಯಿತು. ಫೈನಲಿ ಇವಾಗ ನೆಕ್ಲೆಸ್ ಸೆಲೆಕ್ಟ್ ಮಾಡೋಕ್ಕೆ ಬಂದಿದ್ದೀನಿ. ಆ್ಯಂಡ್ ನಾನು ತರಿಸಿದ ನೆಕ್ಲೆಸ್ ಬಂದು ಇದು ಕಾಣಿಸ್ತಿದೆ, ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಗಿ ತರಿಸ್ಕೊಂಡೆ. ನೋಡೋಣ, ಪ್ರೈಸ್ ಅಫೋರ್ಡಬಲ್ ರೇಂಜಿಗೆ ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ನೆಕ್ಲೆಸ್, ನನಗೆ ತುಂಬ ಇಷ್ಟ ಆಗಿತ್ತು. ಇದು ಒಂದು ಇದೆಯಲ್ಲ, ಇದೊಂದು ಇಷ್ಟ ಆಯಿತು. ಆ್ಯಂಡ್ ಇದೊಂದು ತುಂಬ ಇಷ್ಟ ಆಯಿತು. 3 ಸೆಟ್ ಏನೋ ತರಿಸಿದ್ದೀನಿ. ಅದರಲ್ಲಿ ಯಾವುದು ಫೈನಲೈಸ್ ಮಾಡಿ ನಿಮಗೆ ಫೋಟೋಸ್ ಹಾಕ್ತೀನಿ ನೋಡಿ ಮೇಡಮ್. ಆ್ಯಂಡ್ ಇದು ನಾನು ತುಂಬ ಇಷ್ಟಪಟ್ಟು ತರಿಸಿದ್ದು. ಇದು ಚೆನ್ನಾಗಿದೆ. ಇದೇನಿದೆ ಪ್ರೈಸ್? ಇದು ನಿಮಗೆ 2100 ಇದೆ. 2100. ಕಾಪರ್ ಕಲರ್ ಪ್ಯೂರ್. ಡಿಸ್ಕೌಂಟ್ ಎಲ್ಲ ಹೋಗಿ ಡಿಸ್ಕೌಂಟ್ ಆಗಿ 1008 ಚಿಲ್ಲರೆ ಬರುತ್ತೆ. ಆ್ಯಂಡ್ ಹೇರ್ ಎಕ್ಸೆಸರೀಸ್ ತುಂಬ ಇಷ್ಟ ಆಯಿತು ನನಗೆ ಆ್ಯಕ್ಚುಲಿ. ಬಟ್ ನಮ್ಗೆ ಇವಾಗ ಹೇರ್ ಎಕ್ಸೆಸರೀಸ್ ತುಂಬ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಸೊ ನೀವು ವಿಸಿಟ್ ಮಾಡ್ಬೋದು. ಇಲ್ಲಿ ಲೊಕೇಶನ್ ಹೇಳಿ. ಇದು ಎರ್ನಿ ರೋಡು, ಹಾಂ, ರಾಜಾ ಮಾರ್ಕೆಟ್ ಹಿಂದ್ಗಡೆದು. ಓಕೆ, ಮಾಮೂಲ್ಪೇಟ್ ಕಾರ್ನರ್ನಲ್ಲಿ ಇರೋದು ಶ್ರೀ ರಂಗೋಲಿ ಜ್ಯುವೆಲರ್ಸ್. ಹಾಂ, ಇವ್ರ ಕಾಂಟ್ಯಾಕ್ಟ್ ನಂಬರ್ ಡೀಟೇಲ್ಸ್ ಹಾಕಿರ್ತೀನಿ. ಸೊ ಆನ್ಲೈನ್ ಅವೈಲೇಬಲ್ ಮಾಡ್ತೀರಾ? ಓಕೆ, ಮಿನಿಮಮ್ ಇಷ್ಟು ಆರ್ಡರ್ಸ್? 3000-4000. ಓಕೆ, ಇಲ್ಲ ನೀವು ಇಲ್ಲೇ ಬಂದರೆ ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ. ನಾನು ಬಂದರೆ ನಿಮ್ಗೆ ಒಳ್ಳೆ. ಆ್ಯಂಡ್ ಇದು ಆ್ಯಕ್ಚುಲಿ ಇವಾಗ ಟ್ರೆಂಡಿಂಗಲ್ಲಿರೋದು ಅಂದರೆ ಇದು. ಸೊ ನನಗೆ ತುಂಬ ಇಷ್ಟ ಆಯಿತು. ನೋಡಬೇಕು, ನನಗೆ ಇದು ಇಷ್ಟು ಕಮ್ಮಿ ಪ್ರೈಸಿಗೆ ಸಿಗ್ತಾರದು ನನಗೆ ಶಾಕ್ ಆಗ್ತಿದ್ದು. ಲಿಟ್ರಲಿ ಇದನ್ನು ನನಗೆ 4000-5000 ಹೇಳಿದ್ರು. ಬಟ್ ಇದು ತುಂಬ ಅಫೋರ್ಡಬಲ್ ಆಗಿದೆ. ಸೊ ನೀವು ಬಂದು ವಿಸಿಟ್ ಮಾಡ್ಬೋದು. ಎಷ್ಟಿದೆ ಇದು ಪ್ರೈಸ್? ಇದು 1600. ಲೇಡಿ ಎಷ್ಟೊಂದು 1 ಇಯರ್ ಗ್ಯಾರಂಟಿ ಇರೋದು, ಏನು ಆಗೋದಿಲ್ಲ. ಈ ನೆಕ್ ಪೀಸು ಕೂಡ ನಂಗೆ ತುಂಬ ಇಷ್ಟ ಆಯಿತು. ಇಯರಿಂಗ್ಸೇ ಆಗಲಿ ಅಥವಾ ನೆಕ್ಲೆಸ್ ಆಗಲಿ ತುಂಬ ಒಳ್ಳೆ ಸೀಕ್ವೆನ್ಸಿಂದ ಡಿಸೈನ್ ಆಗಿತ್ತು. ಆ್ಯಂಡ್ ತುಂಬ ಕಮ್ಮಿ ಪ್ರೈಸೇ ಹೇಳಿದ್ರು, 1200 ಏನೋ ಹೇಳಿದ್ರು. ಆ್ಯಂಡ್ ನನ್ನ ವಿಡಿಯೋ ನೋಡಿಕೊಂಡು ಯಾರೇ ಅವ್ರ ಶಾಪಿಗೆ ಹೋದ್ರೂ ಎಕ್ಸ್ಟ್ರಾ 10% ಡಿಸ್ಕೌಂಟ್ ಕೊಡ್ತಾರೆ. ಆ್ಯಂಡ್ ಅವರ ಅಡ್ರೆಸ್ಸೇ ಆಗಲಿ, ಫೋನ್ ನಂಬರೇ ಆಗಲಿ ಎಲ್ಲನೂ ಮೆನ್ಷನ್ ಮಾಡಿರ್ತೀನಿ. ಇದನ್ನು ನಾನು ಆನ್ಲೈನಲ್ಲೂ ಕೂಡ ನೋಡಿದ್ದೆ, ತುಂಬ ಜಾಸ್ತಿನೇ ಇತ್ತು ಪ್ರೈಸು. ಇಲ್ಲಿ ರಿಯಲಾಗಿ ನೋಡೋದಕ್ಕೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪ್ರೈಸು ಕೂಡ ತುಂಬ ಕಮ್ಮಿ ಇತ್ತು. ನಾನು ಚಿಕ್ಕಪೇಟೆಲ್ಲೂ ತುಂಬ ಕಡೆ ವಿಚಾರಿಸ್ದೆ, ಇದನ್ನು 11000 ಏನೋ ಹೇಳಿದ್ರು ನನಗೆ ನೆನಪಿರೋ ಪ್ರಕಾರ. ಸೊ ಅದು ಆ್ಯಕ್ಚುಲಿ ಅವ್ರು ನನಗೆ ಹೇಳಿದ್ದು 9000. ಬಟ್ ನನ್ನ ಬಜೆಟ್ ಔಟ್ ಆಫ್ ಬಜೆಟ್ ಆಗಿರೋದ್ರಿಂದ ನಾನು ತೊಗೊಂಡಿದ್ದು ಬೇರೆ ಜ್ಯುವೆಲರೀಸ್. ಬಟ್ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಇದನ್ನು ನಾನೇ ಹೇಳಿ ತರಿಸ್ಕೊಂಡಿದ್ದು. ಸೊ ಅದೇ ರೀತಿ ನಿಮ್ಗೆ ಯಾವುದೇ ರೀತಿ ಬೇಕಾದ್ರೂ ಅವ್ರು ನಿಮಗೆ ತರಿಸ್ಕೊಡ್ತಾರೆ. ಅವರದ್ದು ಇನ್ನೊಂದು ಅಂಗಡಿ ಕೂಡ ಇದೆ. ಸೊ ತುಂಬ ಕಲೆಕ್ಷನ್ಸ್ ಇರೋದ್ರಿಂದ ನಾನು ಈ ಶಾಪ್ನ ರೆಕಮೆಂಡ್ ಮಾಡ್ತಾಯಿದ್ದೀನಿ. ನಾನು ಏನೇನು ತೊಗೊಂಡೆ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ರೆಡಿ ಆಗಿರ್ತೀನಿ. ಆ್ಯಂಡ್ ಯಾವ ಬಟ್ಟೆ ತೊಗೊಂಡೆ, ಯಾವ ರೆಂಟ್ ಬಟ್ಟೆ ತೊಗೊಂಡೆ ಎಲ್ಲನೂ ಅದರಲ್ಲಿ ಡಿಸ್ಕ್ಲೋಸ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ ಆಗಿತ್ತು. ಫುಲ್ ಟಯರ್ಡ್ ಆಗಿತ್ತು. ನಾನು ಟ್ರಾವೆಲ್ ಮಾಡ್ಕೊಂಡು ಬಂದೆ, ಮನೆ ಹತ್ರನೇ ಬಂದು ಊಟ ಕೂಡ ನಾನು ಮಾಡಿದೆ.
ಬಿರಿಯಾನಿ ಚೆನ್ನಾಗಿತ್ತು. ಚೆನ್ನಾಗಿ ತಿಂದೆ. ಇವತ್ತು ನಾನು ಎಲ್ಲೆಲ್ಲಿ ಶಾಪ್ ಮಾಡಿದೆ, ಎಲ್ಲೆಲ್ಲಿ ರೆಂಟಲ್ ಪರ್ಚೇಸ್ ಮಾಡಿದೆ, ಅದನ್ನ ಎಲ್ಲಾದರೂ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಫೋನ್ ನಂಬರ್, ಲೊಕೇಶನ್ ಎಲ್ಲ. ಸೊ ನೀವು ಅಲ್ಲಿ ವಿಸಿಟ್ ಮಾಡ್ಬೋದು. ಆ್ಯಂಡ್ ಶ್ರೀ ರಂಗೋಲಿ ಜ್ಯುವೆಲರೀಸಲ್ಲಿ ನೀವೇನಾದ್ರು ನನ್ನ ವಿಡಿಯೋ ತೋರಿಸಿ ಅವ್ರಿಗೆ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಎಕ್ಸ್ಟ್ರಾ 10% ಡಿಸ್ಕೌಂಟ್ ಇರುತ್ತೆ. ಸೊ ಮರಿಬೇಡಿ, ಅಲ್ಲಿ ಹೋಗಿ ಶಾಪ್ ಮಾಡಿ. ತುಂಬ ಚೆನ್ನಾಗಿದೆ. ನನಗದು ತುಂಬ ಪರ್ಸ್ನಲಿ ಇಷ್ಟ ಆಯಿತು. ನಾನು ಪರ್ಸ್ನಲಿ ಸಜೆಸ್ಟ್ ಕೂಡ ಮಾಡ್ತೀನಿ ಅಲ್ಲಿ ಹೋಗಿ ಅಂತ. ಸೊ ನಾನು ಅಲ್ಲೂ ಜ್ಯುವೆಲರೀಸ್ ಎಲ್ಲ ಪರ್ಚೇಸ್ ಮಾಡಿದೆ. ಎಲ್ಲನೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕ್ಲೋಸ್ ಮಾಡ್ತೀನಿ. ನ್ಯಾಷನಲ್ ಬ್ಯೂಟಿ ಪೇಜೆಂಟಲ್ಲಿ ನಾನು ಏನು ಕಾಸ್ಟ್ಯೂಮ್ ವೇರ್ ಮಾಡಿದೆ, ಏನು ಟೈಟಲ್ ವಿನ್ ಆದೆ ಎಲ್ಲನೂ ಡಿಸ್ಕ್ಲೋಸ್ ಮಾಡ್ತೀನಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.